ಹಾಸನದಲ್ಲಿ ಕಾಡಾನೆ ದಾಳಿಗೆ ಮಹಿಳೆ ಸಾವನ್ನಪ್ಪಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೃತ ಶೋಭಾ ಕುಟುಂಬಸ್ಥರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ. ತಾಯಿಯ ಎದುರಲ್ಲೇ 40 ವರ್ಷದ ಶೋಭಾ ಅವರನ್ನ ಕಾಡಾನೆ ದಾಳಿ ನಡೆಸಿ ಕೊಂದು ಹಾಕಿತ್ತು. ಹಾಸನ ಜಿಲ್ಲೆಯಲ್ಲಿ ನಡೆದಂತಹ ಘಟನೆ ಸಂಬಂಧ ಘಟನೆಯನ್ನ ಖಂಡಿಸಿ ಇವತ್ತು ಪ್ರತಿಭಟನೆಯನ್ನ ನಡೆಸಲಾಗಿತ್ತು. ಘಟನಾ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕು ಅನ್ನೋದು ಪ್ರತಿಭಟನಾಕಾರರ ಆಗ್ರಹ ಆಗಿತ್ತು. ಸ್ಥಳಕ್ಕೆ ಡಿಸಿ ಭೇಟಿ ಕೊಟ್ಟಿದ್ರು ಮತ್ತು ಶಾಸಕ ಸಿಮೆಂಟ್ ಮಂಜು ಸಹ ಭೇಟಿ ಕೊಟ್ಟು ಅವರನ್ನ ಮನವೊಲಿಸುವಂತಹ ಪ್ರಯತ್ನವನ್ನ ನಡೆಸಿದ್ರಾದ್ರೂ ಕೂಡ ಅದು ಸಮಾಧಾನ ಆಗಲಿಲ್ಲ. ಹಾಗಾಗಿ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರೆ, ನಿಮ್ಮ ಎಲ್ಲ ಸಮಸ್ಯೆಗಳನ್ನ ಆಲಿಸ್ತಾರೆ, ಪರಿಹಾರವನ್ನ ಕಂಡುಕೊಡ್ತಾರೆ ಅಂತ ಹೇಳಿ ತಾತ್ಕಾಲಿಕ ಈಗ ಅವ್ರಿಗೇನು ಪರಿಹಾರವನ್ನ ಕೊಡಬೇಕು ಆ ಪರಿಹಾರದ ಚೆಕ್ ಅನ್ನು ವಿತರಣೆ ಮಾಡುವಂತಹ ಕೆಲಸವನ್ನ ಶಾಸಕ ಸಿಮೆಂಟ್ ಮಂಜು ಅವರು ಮಾಡಿದ್ರು. ಮನವೊಲಿಸುವಂತಹ ಪ್ರಯತ್ನವನ್ನ ಡಿಸಿ ಲತಾ ಕುಮಾರಿ ಮತ್ತು ಶಾಸಕರು ಮಾಡಿದ್ರು. 15 ಲಕ್ಷ ಆಗಿರ್ತಾರೆ. ಎಷ್ಟು ಜನ ಇದ್ರಿ ನೀವು? 3 ಜನ ಇದ್ದು ನಾನು ಅಲ್ಲಿ ಒಂದು 2 ಪರೆ ಸಾಲ ಇದಾವಲ್ಲ ಅದಕ್ಕೆ ಒಂದು ಸ್ವಲ್ಪ ಹೋಗ್ತೀನಿ ಅಂತ ಒಂದಿಷ್ಟೇ. ನನಗೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೋಗ್ರಿ? 9, 8:45, 8:30. ತಿಂಡಿ ತಿನ್ಕೊಂಡು ಹೋಗ್ರಿ? ಇಲ್ಲ, ತಿಂಡಿ ನಾವು 11 ಗಂಟೆ 10 ಗಂಟೆ ಹಂಗೆ ಹೊರಟ್ರಿ ನೀವು? ಹಂಗೆ ಒಟ್ಟು ಕಾಫಿ ಕುಡ್ಕೊಂಡು ಸುಣ್ಣ ಹಾಕೋಣ ಅಂತ. ಇವತ್ತು ಮಂಗಳವಾರಲ್ಲ, ಅವಳಿಗೆ ರಜಾ, ಮೊದಲನೇದಲ್ಲಿ ರಜೆ ಸಿಕ್ಕಲ್ಲ ಅಂತ ಹೇಳಿ ಬಂದು ಆಮೇಲೆ ಇವಳ ಕರೆಯೋಗಿ ಬರ್ತೀನಿ ಅಂದು 3 ಜನ ಬಂದು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಶಿಧರಿಂದ. ಶಶಿಧರ್, ಡಿಸಿ ಮತ್ತು ಶಾಸಕರ ಆಗಮನ ಆಯಿತು, ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರ ಆಗಮನ ಆಗಬೇಕು ಅನ್ನುವಂತಹ ಬಿಗಿ ಪಟ್ಟನ್ನ ಹಿಡಿದಿದ್ರು. ಏನ್ ಭರವಸೆಗಳನ್ನ ಕೊಟ್ಟಿದ್ದಾರೆ ಈಗ ಶಾಸಕರು? ದಿವ್ಯಜ್ಯೋತಿ, ಏನು ಬೆಳಗ್ಗೆ ಕಾಡಾನೆದಾಳಿಗೆ ಶೋಭಾ ಅಂತಕ್ಕಂತಹ ಮಹಿಳೆ ಸಾವನ್ನಪ್ಪಿರು. ಅದಾದ ನಂತರ ಮೃತದೇಹವನ್ನ ಕೊಂಡೊಯ್ಯಲು ಬಿಡದೆ ಪ್ರತಿಭಟನೆಯನ್ನ ಆರಂಭಿಸಿದ್ರು. ಶಾಸಕ ಸಿಮೆಂಟ್ ಮಂಜು ಸೇರಿದಂತೆ ಹಲವು ಹೋರಾಟಗಾರರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಅವರ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಮುಂದಿಟ್ಟಿದ್ರು. ಆ ಸ್ಥಳಕ್ಕೆ ಜಿಲ್ಲಾಧಿಕಾರಿಯವರು ಸಹ ಬಂದರು. ನಮ್ಮ ಹೋರಾಟಗಳ ಮೇಲೆ ಆಗಿರ್ತಕ್ಕಂಥ ಕೇಸ್ಗಳಿದೆ, ಅವೆಲ್ಲವನ್ನೂ ಸಹ ವಾಪಸ್ ಪಡಿಬೇಕು. ಕಾಡಾನೆಯಿಂದ ಮೃತಪಟ್ಟಂತಹ ಕುಟುಂಬಕ್ಕೆ 50 ಲಕ್ಷ ಪರಿಹಾರವನ್ನ ಕೊಡಬೇಕು. ಅಲ್ಲದೆ ಕಾಡಾನೆ ದಾಳಿಯಿಂದ ನಿರಂತರವಾಗಿ ಸಾವು ನೋವುಗಳಾಗ್ತಿರೋ ಯಾವುದೇ ಕ್ರಮಗಳನ್ನ ಕೈಗೊಂಡಿಲ್ಲ. ಹಾಗಾಗಿ ಶಾಶ್ವತ ಪರಿಹಾರವನ್ನ ರೂಪಿಸಬೇಕು ಅನ್ನೋ ಒಂದು ಬೇಡಿಕೆಗಳನ್ನ ಮುಂದಿಟ್ಟಿದ್ರು. ಜಿಲ್ಲಾಧಿಕಾರಿಗಳು ಮನವೊಲಿಸುವಂತೆ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡಿದ್ರು ಸಹ ಅದು ಆಗ್ಲಿಲ್ಲ. ನಂತರ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆಯವರಿಗೂ ಶಾಸಕ ಸಿಮೆಂಟ್ ಮಂಜು ಅವರು ಕರೆ ಮಾಡಿ ಅವರಲ್ಲೂ ಸಹ ಅವರ ಜೊತೆನೂ ಮಾತಾಡಿದ್ರು. ಆದ್ರೂ ಸಹ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನ ಹಿಂಪಡಿಲಿಲ್ಲ. ಕೊನೆಗೆ ಏನು ಜನವರಿ 16ಕ್ಕೆ ಸಕಲೇಶಪುರದಲ್ಲಿ ಜನಸ್ಪಂದನ ಸಭೆ ಇದೆ. ಆ ಸಭೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಂತ ಕೃಷ್ಣ ಬೈರೇಗೌಡರು ಭಾಗಿಯಾಗ್ತಾರೆ. ಆ ಸಭೆಗೆ ಬಂದಂತಹ ಸಂದರ್ಭದಲ್ಲಿ 1 ಗಂಟೆಗಳ ಕಾಲ ಹೋರಾಟಗಾರರಿರ್ಬೋದು, ಕಾಫಿ ಬೆಳೆಗಾರರಿರ್ಬೋದು, ಹಾಗೆ ಕಾಡಾನೆ ದಾಳಿಯಿಂದ ಮೃತಪಟ್ಟಿರ್ತಕ್ಕಂತಹ ಕುಟುಂಬಸ್ಥರ ಜೊತೆ ಮಾತನಾಡಿ ಒಂದು ಪರಿಹಾರವನ್ನ ರೂಪಿಸುವಂತಹ ಒಂದು ಭರವಸೆ ಕೊಟ್ಟ ನಂತರ ಈಗ ಮೃತದೇಹವನ್ನ ಕೊಂಡ್ಲಿಕ್ಕೆ ಅನುಮತಿಯನ್ನ ಕೊಟ್ಟಿದ್ರೆ. ಈಗ ಅಲ್ಲದೆ ಕುಟುಂಬಕ್ಕೆ ಏನು ಮೃತರ ಕುಟುಂಬ ಇತ್ತು 20 ಲಕ್ಷ ಚೆಕ್ ಅನ್ನು ಸಹ ಶಾಸಕ ಸಿಮೆಂಟ್ ಮಂಜು, ಜಿಲ್ಲಾಧಿಕಾರಿ ಹಾಗೂ DF ಅವರು ವಿತರಣೆ ಮಾಡಿದ್ರು. ಈಗ ಪ್ರತಿಭಟನೆಯನ್ನ ಕೈ ಬಿಟ್ಟಿದ್ರೆ. ಜನವರಿ 16 ಏನು ಕೃಷ್ಣ ಬೈರೇಗೌಡರು ಬರ್ತಾರೆ ಅವತ್ತು ಎಲ್ಲ ಬೇಡಿಕೆಗಳನ್ನ ಅವ್ರ ಮುಂದೆ ಇಡ್ಲಿಕ್ಕೆ ಅವಕಾಶ ಮಾಡಿಕೊಡೋದಾಗಿ DC ಅವರು ಭರವಸೆ ಕೊಟ್ಟಿದ್ದಾರೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗೆ. ಎಷ್ಟು ಜನ ಇದ್ರಿ ನೀವು? 3 ಜನ ಇದ್ದು ನಾನು ಅಲ್ಲಿ ಒಂದು 2 ಪರೆ ಸಾಲ ಇದಾವಲ್ಲ ಅದಕ್ಕೆ ಒಂದು ಸ್ವಲ್ಪ ಹೋಗ್ತೀನಿ ಅಂತ ಒಂದಿಷ್ಟೇ. ನನಗೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೋಗ್ರಿ? 9